ನಮ್ಮ ಶರೀರದಲ್ಲೇ ನವಗ್ರಹಗಳು ಇದೆ. ನಮ್ಮ ಶರೀರದಲ್ಲೇ 76,000 ನಾಡಿಗಳಿದೆ. ಆ ನಾಡಿಗಳೆಲ್ಲವೂ ಕೂಡ ನಕ್ಷತ್ರಗಳು ಕೂಡ ನಮ್ಮ ಶರೀರದಲ್ಲೇ ಇದೆ. ಅದೆಲ್ಲವನ್ನು ಆಯಾ ಗ್ರಹಗಳು ನಮ್ಮ ಶರೀರದಲ್ಲಿ ಚಲಿಸಿದಾಗ, ಅಂದರೆ ಪ್ರಕೃತಿಯಲ್ಲಿ ಅಂಡ ಪಿಂಡ ಬ್ರಹ್ಮಾಂಡ ಹೊರಗಡೆ ಏನಿದೆ ಅದೆಲ್ಲವೂ ನಮ್ಮ ಶರೀರದಲ್ಲೂ ಕೂಡ ಇದೆ. ಅದರಿಂದ ಕೆಲವೊಂದು ಮಾನಸಿಕವಾದಂತಹ ದೈಹಿಕವಾದಂತಹ ರೋಗಗಳಿಗೆ ಕಾರಣ ಆಗುತ್ತೆ. ಅದರಿಂದ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಳಬೇಕಾದರೆ ವಾರದ ಒಂದು ಮಹಾತ್ಮೆಯನ್ನು ತಿಳಿದುಕೊಂಡು ಪ್ರತಿದಿನವಲ್ಲೂ ಕೂಡ ನಾವು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಯಾಕೆಂದರೆ ನಾವು ಕೇವಲ ನಕ್ಷತ್ರ ನಾಡಿ ಸಂಚಾರ ಅಂತೇಳಿ ಹೇಳ್ತಾರೆ. ಚಂದ್ರ ನಮ್ಮ ಶರೀರದಲ್ಲಿ ಯಾವ ನಾಡಿಯಲ್ಲಿ ಸಂಚರಿಸ್ತಾನೋ ಆ ದಿವಸ ಆ ನಾಡಿಗೆ ಅಥವಾ ಆ ಅಂಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ ಅನ್ನತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಒಂದು ದಿವಸ ಇದ್ದಂತೆ ಇನ್ನೊಂದು ದಿವಸ ಇರುವುದಿಲ್ಲ. ಅಥವಾ ಯಾವುದೋ ಒಂದು ದಿವಸ ಶರೀರದ ಯಾವುದೋ ಒಂದು ಅಂಗಕ್ಕೆ ಏನು ಸಮಸ್ಯೆಗಳು ಉಂಟಾಗಿಬಿಡ್ಬೋದು. ಒಂದು ದಿವಸ ಎದೆ ನೋವು ಬರ್ಬೋದು, ಒಂದೇ ದಿವಸ ಹೊಟ್ಟೆ ನೋವು ಬರ್ಬೋದು, ಒಂದು ದಿವಸ ತಲೆನೋವು ಬರ್ಬೋದು. ಯಾಕೆ ಅದು ಪ್ರತಿ ದಿವಸ ಇರುತ್ತೆ ಅಥವಾ ಈಗ ಬಂದಿದ್ದು ಹಾಗೆ ಹೊರಟೋಗಿಬಿಡುತ್ತಲ್ಲ, ಹೇಗೆ? ಇದಕ್ಕೆಲ್ಲ ಕಾರಣ ಆ ಒಂದು ಚಂದ್ರನ ಪ್ರಭಾವವೇ. ನಮ್ಮ ಶರೀರದಲ್ಲೇ ನವಗ್ರಹಗಳು ಇದೆ.